ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಿರ್ಬೋದು ಇವತ್ತು ಮನೆಯಲ್ಲೇ ನಾವು ಯಾವ ರೀತಿ ಬಿರಿಯಾನಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಒಂದು ಜಾರಿಗೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದಾದಮೇಲೆ ಶುಂಠಿ ಹಾಕ್ಕೊಳ್ಳಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು. ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಕೊತ್ತಂಬರಿ ಹಾಕ್ಕೊಂಡು ಪುದೀನ ಸೊಪ್ಪು ಸಹ ಹಾಕ್ಕೋಬೇಕಾಗುತ್ತೆ. ಎಲ್ಲ ಹಾಕ್ಕೊಂಡು ನಾವು ಈ ರೀತಿ ನೀಟಾಗಿ ರುಬ್ಕೊಬೇಕಾಗುತ್ತೆ. ಅದಾದಮೇಲೆ ಒಂದು ತಪ್ಪಲೆಯಲ್ಲಿ ನಾವು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಐಟಮ್ಸ್ಗಳಿರುತ್ತಲ್ಲ, ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ನೀವು ಹಾಕ್ಕೋಬೇಕಾಗುತ್ತೆ. ಅದನ್ನು ಸಹ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಅದು ಒಂದು 2 ನಿಮಿಷ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬ ಚೆನ್ನಾಗಿ ಮನೆಯಲ್ಲೇ ನಾವು ಆರಾಮಾಗಿ ಮಾಡ್ಕೊಬೋದು. ಈ ರೀತಿ ಮಶ್ರೂಮ್ ಬಿರಿಯಾನಿನ ಆರಾಮಾಗಿ 10 to 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಹೋಟೆಲಲ್ಲಿ ಮಾಡ್ತೀವಲ್ಲ ಅದೇ ರೀತಿ, ರೆಸ್ಟೋರೆಂಟ್ಗಳಲ್ಲಿ ತಿಂತೀವಲ್ಲ ಅದೇ ಥರ ಬರುತ್ತೆ ಇದು. ಸೊ ನೆಕ್ಸ್ಟ್ ನಾವು ಇವಾಗ ಏನು ಮಾಡ್ಕೋಬೇಕು ಅಂದರೆ, ಈ ರೀತಿ ಸಣ್ಣ ಸಣ್ಣದಾಗೆ ಟೊಮೆಟೊನ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಈರುಳ್ಳಿನ ಒಂದು 2 ಗೆಡ್ಡೆ ಆಗೋಷ್ಟು ಈರುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಆದಮೇಲೆ ಅದು ಎಣ್ಣೆ ಬಿಡೋವರೆಗೂ ನೀಟಾಗಿ ಕ್ಲೀನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈರುಳ್ಳಿದು ಈ ರೀತಿ ನಾವು ಮಾಡ್ಕೋತಾ ಇರಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ಲೀನಾಗೆ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ರೀತಿ ಒಳ್ಳೊಳ್ಳೆ ರೆಸಿಪಿ ಸಹ ನಮ್ಮ ಚಾನಲಲ್ಲಿ ಮಾಡ್ತಾಯಿರ್ತೀವಿ ಆ್ಯಂಡ್ ಅಪ್ಲೋಡ್ ಸಹ ಮಾಡ್ತಾಯಿರ್ತೀವಿ. ಆ್ಯಂಡ್ ತುಂಬ ಯೂಸ್ಫುಲ್ ಆಗುವಂತಹ ವೀಡಿಯೋಸ್ಗಳನ್ನ ನಾವು ಹಾಕ್ತೀವಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದನ್ನು ಈ ಥರ ಎಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಬಿಡ್ತು. ಅದಾದಮೇಲೆ ನಾನು ರುಬ್ಬಿರೋ ಅಂತಹ ಇದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ, ಮನೆಯಲ್ಲೇ ನಾವು ಮಾಡಿದ್ದು ಧನಿಯಾ ಪುಡಿ, ಅದನ್ನೇ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಸ್ವಲ್ಪ ಏನು ಮಾಡ್ತೀರಂದರೆ ಇದ್ರದ್ದು ಚಿಕನ್ ಮಸಾಲೆ ಇರುತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಟನ್ ಮಸಾಲೆನಾದರೂ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಿರಿಯಾನಿದು ಬರುತ್ತಲ್ಲ ಮಸಾಲೆ ಪುಡಿ, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಮಸಾಲೆನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ನಾನು ಈ ಥರ ನೀರು ಉಳಿದಿತ್ತು ಅದನ್ನು ಹಾಕೋತಾ ಇದ್ದೀನಿ. ಏನು ವೇಸ್ಟ್ ಮಾಡಲಿಲ್ಲ ನಾನು, ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಈ ರೀತಿ ಕ್ಲೀನಾಗಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಳ್ಳಿ ಒಂದು 2ರಿಂದ 3 ನಿಮಿಷ ಆಗೋಷ್ಟು ಮಳ್ಳಬೇಕು. ಅದಾದಮೇಲೆ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾನಿಲ್ಲಿ ಆರಾಮಾಗಿ 10 ಮಿನಿಟ್ಸಲ್ಲೆಲ್ಲ ರೆಡಿ ಆಗೋಯಿತು. ಅದೇ ನೀಟಾಗಿ ಹಚ್ಚಿ ಎಲ್ಲ ಇಟ್ಕೊಂಡಿದ್ರೆ ಆರಾಮಾಗಿ 10 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ನಾನಿಲ್ಲಿ 400 ಗ್ರಾಮ್ ಆಗುವಷ್ಟು ಅಣಬೆ ತಂದಿದ್ದೆ, ಮಶ್ರೂಮು. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಕ್ಕಿದ್ದೀನಿ. ಆ್ಯಂಡ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಮೊಸರು, ಗಟ್ಟಿ ಮೊಸರು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೇಕು. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ. ಒಂದೊಳ್ಳೆ ರೆಸಿಪಿ ಇದು ನಿಮಗೆ. ಆ್ಯಂಡ್ ನೀವು ಮಾಡಿಕೊಂಡು ಸಹ ಆರಾಮಾಗಿ ತಿನ್ಕೋಬೋದು. ಆ್ಯಂಡ್ ಒಳ್ಳೆ ರೆಸಿಪಿ. ಆ್ಯಂಡ್ ನೀವು ಒಂದ್ಸತಿ ಇದನ್ನು ಮಾಡಿದ್ರೆ ಪದೇ ಪದೇ ಇದೇ ಥರನೇ ನೀವು ಮಾಡ್ಕೋತೀರಾ. ಇದನ್ನು ಟ್ರೈ ಮಾಡಿ ಅಂತ ನಾನು ಅದಕ್ಕೆ ಇದನ್ನು ಹಾಕಿರೋದು. ಆ್ಯಂಡ್ ಅದಾದಮೇಲೆ ನಾನು ಈ ರೀತಿ ತೊಳೆದು ಎತ್ತಿಕೊಂಡಿದ್ದೆ ಎಲ್ಲ ಕ್ಲೀನಾಗೆ. ಅದನ್ನು 400 ಗ್ರಾಮ್ ಆಗೋಷ್ಟಿತ್ತು. ನೀವು ಎಷ್ಟು ಜನ ಇದ್ದೀರೋ ಅಷ್ಟನ್ನು ನೋಡಿಕೊಂಡು ನೀವು ಮಾಡ್ಕೋಬೋದು. ಅದನ್ನು ನಾನು ಸ್ವಲ್ಪ ಇದಕ್ಕೆ ಹಾಕಿ ಎಲ್ಲ ಎಣ್ಣೆ ಬಿಡಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಆರಾಮಾಗೆ ಮಾಡ್ಕೋಬೋದು. ಆ್ಯಂಡ್ ಈ ಥರ ಆದಮೇಲೆ ನಾನು ಲೋ ಫ್ಲೇಮಲ್ಲೇ ಮಾಡಿ ಒಂದು 5 ನಿಮಿಷ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆಂದರೆ ನೀಟಾಗಿ ಅಡ್ಜಸ್ಟ್ ಆಗಬೇಕಲ್ವ, ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟಿಗೆ. ಅಣಬೆನ ಆರಾಮಾಗಿ ಬೆಂದ್ಬಿಡುತ್ತೆ. ಅದು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಈ ರೀತಿ ಎಲ್ಲ ಕ್ಲೀನಾಗಿ ಆಯಿತು. ಒಂದು 5 ನಿಮಿಷ ಆಯಿತು, ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಆ್ಯಂಡ್ ಅದಾದಮೇಲೆ ನಾನು ನೆನೆಸಿಟ್ಟಿದ್ದ ಅಕ್ಕಿಯನ್ನು ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅದನ್ನು ನಾನು ಇದೆಲ್ಲ ಇದರೊಳಗಡೆ ಹಾಕೋತಾ ಇದ್ದೀನಿ ಇವಾಗ ಕ್ಲೀನಾಗೆ. ನೀವು ಯಾವ ಅಕ್ಕಿನಾದರೂ ಯೂಸ್ ಮಾಡ್ಬೋದು, ಬುಲೆಟ್ ರೈಸ್ ಆದರೂ ಯೂಸ್ ಮಾಡ್ಬೋದು, ಯಾವುದಾದ್ರೂ ಬಾಸುಮತಿ ಯಾವುದನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ಕ್ಲೀನಾಗಿ ಹಾಕಿ ತಕ್ಷಣವೇ ನಾವು ಮುಚ್ಚೋಕೆ ಹೋಗಬಾರ್ದು. ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಬಿಟ್ಟಾದಮೇಲೆ ನಾನಿಲ್ಲಿ ಉಪ್ಪು ಖಾರ ಇವಾಗ ಟೇಸ್ಟ್ ನೋಡ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ರೆಡಿ ಆದಮೇಲೆ ಉಪ್ಪು ಖಾರ ಟೇಸ್ಟ್ ನೋಡೋದಕ್ಕಾಗೋದಿಲ್ಲ. ಸೊ ಇವಾಗೇ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡ್ತಾಯಿದ್ದೀನಿ, ಕ್ಲೀನಾಗಿದೆಯಾ ಏನು ಅಂತ. ಆ್ಯಂಡ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿತ್ತು.
ನೀವು ಇವಾಗ ಎಲ್ಲ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಒಂದೆರಡು ನಿಮಿಷ ಬಿಟ್ಟು ಹಾಕ್ತೀನಿ, ಕ್ಲೋಸ್ ಮಾಡ್ತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾನೀಗ ಕ್ಲೋಸ್ ಮಾಡೋಕ್ಕೆ ಬಿಡ್ತೀನಿ, ಒಂದೆರಡು ವಿಜಿಲ್ ಹೋಗೋವರೆಗೂ. ನೀವು ಅಷ್ಟೇ ಆರಾಮಾಗೆ ಮಾಡ್ಕೋಬೋದು. ನೋಡ್ತಿದ್ದೀರಲ್ಲ, ನಾನೀಗ ಒಂದು ಬೌಲಿಗೆ ಹಾಕಿದೆ ಆಲ್ರೆಡಿ, ಅದಕ್ಕೋಸ್ಕರ ತೋರ್ಸೋಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್.